ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಧೂಮಶಃ ಪೌರುಷಶ್ಚೈವ ಚವನೋ ಯವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಲಿ. ಜುಲೈ ತಿಂಗಳಿನ ಮಾಸ ಭವಿಷ್ಯಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂತಹ ಒಂದು ಯೂಟ್ಯೂಬ್ ಚಾನಲ್ಲು 1,00,000 ಸಬ್ಸ್ಕ್ರೈಬನ್ನು ಹೊಂದಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಕೃತಜ್ಞತೆಯ ಧನ್ಯವಾದಗಳು. ಯಾಕೆಂದರೆ ತಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರಲಿ. ತಮ್ಮ ಪ್ರೋತ್ಸಾಹದಿಂದ ಈ ಒಂದು ಯೂಟ್ಯೂಬ್ ಚಾನಲೆಲ್ಲ ನಡೀತಾ ಇದೆ. ಹಾಗಾಗಿ ಕೃತಜ್ಞತೆಗಳು. ನೋಡಿ, ಇವಾಗ ನಾವು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದ ಇವರಿಗೆ ಜುಲೈ ತಿಂಗಳಲ್ಲಿ ಹೇಗಿದೆ? ಏನಾದರೂ ಶುಭವಾಗತ್ತಾ, ಮಂಗಲವಾಗತ್ತಾ, ಅಥವಾ ಇನ್ನೇನಾದರೂ ಕೂಡ ಕಷ್ಟ ಪುನಃ ಪ್ರಾಪ್ತಿಯಾಗೋದಿದೆಯಾ? ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಗೋಚಾರ ಫಲ ಹೇಳುವಂಥದ್ದು. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಇರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಾಗಿ ನೋಡಿ, ಗ್ರಹಸ್ಥಿತಿ ಹೇಗಿದೆ? ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ರಾಶ್ಯಾಧಿಪತಿ ಕುಜ ಗುರುವಿನ ಜೊತೆಗಿದ್ದಾನೆ. ಚತುರ್ಥ ರಾಶಿಯಲ್ಲಿ ರವಿ ಶುಕ್ರರು, ಹಾಗೆ ಪಂಚಮ ರಾಶಿಯಲ್ಲಿ ಬುಧ, ಇದು ಬಹಳ ಒಳ್ಳೆಯದು ನೋಡಿ. ಷಷ್ಠ ರಾಶಿಯಲ್ಲಿ ಇನ್ನು ಕೇತು, ಹಾಗೆ 11ನೇ ರಾಶಿಯಲ್ಲಿ ರಾಹು, 10ನೇ ರಾಶಿಯಲ್ಲಿ ಶನಿ. 29ನೇ ತಾರೀಕು ಅನಂತರದಲ್ಲಿ ವಕ್ರವಾಗ್ತಾನೆ. 9ನೇ ರಾಶಿಗೆ ಒಂದು ವಕ್ರವಾಗಿ ನಿಮಗೆ ಫಲಗಳನ್ನು ಕೂಡ 29ನೇ ತಾರೀಕಿಗೆ ನೀಡಲಿಕ್ಕಿದ್ದಾನೆ. ನೋಡೋಣ ಈ ತಿಂಗಳಲ್ಲಿ ಏನಪ್ಪ ವಿಶೇಷವಾದಂಥ ಹಬ್ಬ ಹರಿದಿನಗಳು ಏನಂತಂದರೆ, ನೋಡಿ, ಇದು ಆಷಾಢ ಮಾಸ, ವಿಶೇಷವಾಗಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಆರಾಧನೆ ಮಾಡುವಂಥದ್ದು. ಜ್ಯೇಷ್ಠ ಮಾಸದ ಕೊನೆಗೆ ಅಂದರೆ ಜುಲೈ 5ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ ಇನ್ನು ಆಷಾಢ ಶುಕ್ರವಾರ ವಿಶೇಷವಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. ಪ್ರತಿ ಶುಕ್ರವಾರವೂ ಕೂಡ ಆಷಾಢ ಮಾಸದ ಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ವಿಶೇಷವಾದಂಥ ಒಂದು ಫಲ ಮತ್ತು ಅನುಗ್ರಹ ಹೇಳುವಂಥದ್ದು. ಹಾಗೆ 14ನೇ ತಾರೀಕಿಗೆ ಸಂಕ್ರಾಂತಿ, ಹಾಗೆ 17ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಅಂದರೆ ಪ್ರಥಮ ಏಕಾದಶಿ. ಆಷಾಢ ಏಕಾದಶಿಗೆ ಪ್ರಥಮ ಏಕಾದಶಿ ಅಂಥೇಳಿ ಹೇಳ್ತಾರೆ. ಏಕಾದಶಿ ಬಗ್ಗೆ ನೋಡಿ, ಹಿಂದೆ ನಾವು ದೇವತಾ ದರ್ಶನ ಹೇಳುವಂಥ ನಮ್ಮದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ. ಏಕಾದಶಿಯ ವಿಶೇಷತೆ, ಹಾಗೆ ಏಕಾದಶಿಯಲ್ಲಿ ಏನೇನು ನಾವು ಶುಭವಾದಂತಹ ಆ ದೇವತೆಯ ವಿಷ್ಣುವಿನ ಅನುಗ್ರಹ ಪಡ್ಕೊಳ್ಬಹುದು ಎಂಬಂಥ ವಿಷಯಗಳನ್ನು ಕೂಡ. ಅನಂತರದಲ್ಲಿ 19ನೇ ತಾರೀಕಿಗೆ ವಿಶೇಷವಾದಂಥ ಲಕ್ಷ್ಮೀ ಪೂಜೆ ಮಾಡುವಂಥ ಶುಕ್ರವಾರ. 20ನೇ ತಾರೀಕಿಗೆ ಹುಣ್ಣಿಮೆ, 20, 21 ಮತ್ತು 21ನೇ ತಾರೀಕು ಗುರುಪೂರ್ಣಿಮೆ. ಇದು ಬಹಳ ಮುಖ್ಯವಾದಂಥದ್ದು, ಗುರುಗಳನ್ನು ಆರಾಧನೆ ಮಾಡಲಿಕ್ಕೆ. 24ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಹಾಗೆ ಮತ್ತು ಪುನಃ ಶುಕ್ರವಾರ ಚಾಮುಂಡೇಶ್ವರಿಯ ಜನ್ಮೋತ್ಸವ 27ನೇ ತಾರೀಕಿಗೆ. ಹಾಗೆ ಇನ್ನು ಪ್ರದೋಷವೂ ಕೂಡ ಇದೆ 1ನೇ ತಾರೀಕಿಗೆ. ಹೀಗೆಲ್ಲ ನಾವು ಹಬ್ಬ ಹರಿದಿನಗಳು ಕೂಡ ಇದೆ. ಆಷಾಢ ಮಾಸ ಅಂತಂದರೆ ನೋಡಿ, ನಮ್ಮಲ್ಲಿ ವಿಶೇಷವಾಗಿ ಈ ಉಪನಯನಾದಿ ಸಂಸ್ಕಾರಗಳನ್ನು, ವಿವಾಹಾದಿ ಸಂಸ್ಕಾರಗಳನ್ನು ಹೆಚ್ಚು ಮಾಡುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ಬೇರೆ ರೀತಿಯಾದಂತಹ ದೇವತಾ ಉಪಾಸನೆ, ತೀರ್ಥಯಾತ್ರೆ ಇತ್ಯಾದಿಗಳಿಗೆಲ್ಲ ಒಳ್ಳೆಯದೇ. ಹಾಗಾಗಿ ಆಷಾಢ ಮಾಸ ಅಂಥೇಳಿ ತೀರ ಏನು ಬಿಡುವಂಥದ್ದು ಬೇಡ. ಅದರಲ್ಲೂ ಕೂಡ ನಮ್ಮಲ್ಲಿ ಮಿಥುನ ಮಾಸದ ಆಷಾಢ ಅಂತ, ಅಂದರೆ ಮಿಥುನ ರಾಶಿಯಲ್ಲಿ ರವಿಯು ಇರುವಾಗ ಜುಲೈ 15ನೇ ತಾರೀಕಿನವರೆಗೂ ಕೂಡ ಅಂದರೆ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಇದೆ. ಇನ್ನು ಕರ್ಕಾಟಕ ರಾಶಿಗೆ ಅಂದರೆ ದಕ್ಷಿಣಾಯಣ ಪುಣ್ಯಕಾಲ 16ಕ್ಕೆ ಆರಂಭ ಆಗುತ್ತೆ. 16ನೇ ತಾರೀಕು ಅನಂತರದಲ್ಲಿ ಆದಷ್ಟು ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಬಿಡುವಂಥದ್ದು ಒಳ್ಳೆಯದು ಎಂಬುದನ್ನು ಕೂಡ ನಾವು ಹೇಳಬಹುದು. ಇದು ಶಾಸ್ತ್ರೀಯವಾದಂಥ ಮತ. ತಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ತರುತ್ತಾ ಯೋಚನೆ ಮಾಡ್ತಾ ಇದ್ದೀರಿ, ಏನಪ್ಪ ನಮಗೆ ಈ ತಿಂಗಳಲ್ಲಿ ಏನಾದರೂ ಜುಲೈ ಜಾಕ್ಪಾಟ್ ಆಗ್ತದೆ ಅಥವಾ ಕಷ್ಟವಾ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಿ. ನೋಡಿ, ರಾಶ್ಯಾಧಿಪತಿಯಾದಂತಹ ಗುರುವು ದ್ವಿತೀಯಲ್ಲಿದ್ದಾನೆ, ಅಂದರೆ ಕುಜ ಮತ್ತು ಗುರುವಿನ ಯುತಿಯಾಗಿದೆ. ಹಾಗಾಗಿ ವಾಕ್, ಕುಟುಂಬಂ, ಧನಂ, ಇದು 3 ಸ್ಥಾನ ಈ ತಿಂಗಳಲ್ಲಿ ಬಹಳ ಭದ್ರವಾಗುವಂಥ ಸಾಧ್ಯತೆಗಳಿದೆ. ಒಂದು, ನೀವು ಹೇಳುವಂತಹ ಮಾತೆ ನಡೆಯುವಂಥದ್ದು. 2ನೇದು, ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು, ತೊಂದರೆಗಳು ಬಂದದಿದ್ದರೆ ಅಂತಹ ಕುಟುಂಬದ ಸಮಸ್ಯೆಗಳೆಲ್ಲ ಅದಾಗದ ದೂರ ಆಗುವಂಥ ಸಾಧ್ಯತೆಗಳು. ಇನ್ನು ಧನ, ಹೇರಳವಾಗಿ ಆರ್ಥಿಕವಾದಂಥ ಅಭಿವೃದ್ಧಿ ಆಗುವಂಥದ್ದು. ಇದು 3 ಬಹಳ ಮುಖ್ಯವಾಗಿ ನಿಮಗೆ ಕುಜನು ಕೊಡ್ತಾನೆ. ರಾಶ್ಯಾಧಿಪತಿಯಾದಂಥ ಕುಜ ಕೊಡ್ತಾನೆ. ಅದನ್ನು ಕೂಡ ಧರ್ಮ ಮಾರ್ಗದಲ್ಲೇ ಕೊಡ್ತಾನೆ. ಯಾಕಂದರೆ ಸಂಪಾದನೆ ಆಗಬೇಕು ಅಂತಂದರೆ ಧರ್ಮ ಅಧರ್ಮ 2 ಮಾರ್ಗದಲ್ಲೂ ಕೂಡ ಸಂಪಾದನೆಗೆ ಅವಕಾಶಗಳಿದೆ. ಆದರೆ ಕುಜನು ಧರ್ಮ ಮಾರ್ಗದಲ್ಲಿ ಗುರುವಿನ ಜೊತೆಗಿರುವ ಮಾತ್ರದಿಂದ ಅದು ಶುಕ್ರನ ಮನೆಯಲ್ಲಿದ್ದಾನೆ. ಹಾಗಾಗಿ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ನಿಮಗೆ ಕುಜನು ನೀಡಲಿಕ್ಕಿದ್ದಾನೆ. ಹಾಗಾಗಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತಂದರೆ ಒಂದು ಏನಾದರೂ ಪ್ಲ್ಯಾನ್ ಮಾಡಬಹುದು, ಸಣ್ಣದಾಗಿ ಬ್ರ್ಯಾಂಚ್ ಮಾಡಲಿಕ್ಕೆ. ಅಥವಾ ಯಾವುದೋ ಒಂದು ನೀವು ನಾಟ್ಯಶಾಸ್ತ್ರ ಮಾಡ್ತಾ ಇದ್ದರೆ ಕಲೆಯಲ್ಲೇ ಇನ್ನೊಂದೇನೋ ಮಾಡಬಹುದು.
ಇವೆಂಟ್ ಮಾಡ್ತಾ ಇದ್ದರೆ ಇನ್ನೊಂದು ಯಾವುದೋ ಒಂದು ಟೀಚಿಂಗ್ ಕ್ಲಾಸನ್ನು ಮಾಡಬಹುದು. ಹೀಗೆ ಒಂದೊಂದಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಆ ಕುಜನು ಕೊಡ್ತಾನೆ. ಇದು ಬಹಳ ಒಂದು ಉತ್ತಮವಾದಂಥದ್ದು. ಎಷ್ಟೋ ಸಲ ನಾವು ಉದ್ಯೋಗವನ್ನು ಅರಸಿ ಹೋಗ್ತೇವೆ, ಆದರೆ ಯಾವ ಉದ್ಯೋಗವೂ ಕೂಡ ಕ್ಲಿಕ್ ಆಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ನಿಮ್ಗೆ ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಾಗ ಆಗುತ್ತೆ. ಮತ್ತು ಕ್ಷೇತ್ರಗಳಿಗೆ ವಿಶೇಷವಾಗಿ ಪ್ರಯಾಣ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು. ನೋಡಿ, ಆಷಾಢ ಮಾಸ ಆ ಲಕ್ಷ್ಮೀನಾರಾಯಣ ದೇವರನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ಯಾಕಂದರೆ ಲಕ್ಷ್ಮೀನಾರಾಯಣ ದೇವರಿಗೆ ವಿಶೇಷವಾದಂಥ ಈ ಮಾಸ ಪ್ರೀತಿಯಾದಂಥದ್ದು. ಅದರಲ್ಲೂ ಕೂಡ ದಕ್ಷಿಣಾಯಣ ಅಂದರೆ 16ನೇ ತಾರೀಕಿಗೆ ವಿಶೇಷವಾಗಿ ತೀರ್ಥ ಸ್ನಾನಾದಿಗಳನ್ನು ಮಾಡುವಂಥದ್ದು. ಹೇಗೆ ಉತ್ತರಾಯಣಗೆ ಎಷ್ಟು ಮಹತ್ವ ಇದೆಯೋ ಅದೇ ತರಹ ಈ ದಕ್ಷಿಣಾಯಣೆಗೂ ಕೂಡ ವಿಶೇಷವಾದಂಥ ಮಹತ್ವವೂ ಕೂಡ ಇದೆ. ನಾವು ಅಂದ್ಕೊಳ್ತೇವೆ ಕೆಲವೊಂದು ಸಲ ಉತ್ತರಾಯಣಕ್ಕೆ ವಿಶೇಷವಾದಂಥ ಪುಣ್ಯಪ, ದಕ್ಷಿಣಾಯಣಕ್ಕೆ ಏನೂ ಇಲ್ವಾ ಅಂಥೇಳಿ. ಆದರೆ ಹಾಗಲ್ಲ, ದಕ್ಷಿಣಾಯಣಕ್ಕೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಹಾಗಾಗಿ ಸ್ನಾನಾದಿಗಳನ್ನು ಮಾಡುವಂಥದ್ದು ಬಹಳ ಒಳಿತಾದಂಥದ್ದು. ವಿಶೇಷವಾಗಿ ತೀರ್ಥಕ್ಷೇತ್ರ ದರ್ಶನ ಮಾಡುವಂಥ ಯೋಗವೂ ಕೂಡ ನಿಮಗೆ ಇದೆ. ಹಾಗೆ ಧೈರ್ಯವಾಗಿ ಎಲ್ಲ ಕೆಲಸಕ್ಕೂ ಕೂಡ ನೀವು ಮುನ್ನುಗ್ತೀರಿ ಈ ತಿಂಗಳಲ್ಲಿ. ಒಂದು ಸಲ ಹೆದರಿಕೆ, ಚಿಂತೆ ಇತ್ಯಾದಿಗಳಿದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಧೈರ್ಯವಾಗಿ ಮುನ್ನುಗ್ಗುವಂತಹ ಪ್ರಯತ್ನ ಆಗುತ್ತೆ. ಮತ್ತು ತಂದೆ ತಾಯಿಯವರ ಸಹಾಯ ಸಹಕಾರ ಎರಡೂ ಕೂಡ ಸಿಗುತ್ತೆ. ಯಾಕಂದರೆ ನೀವು ಸಹಾಯ ಸಹಕಾರ ಮಾಡ್ತಾ ಇರ್ತೀರಿ. ಅಂದರೆ ಎಷ್ಟೋ ಒಂದು ವ್ಯಾವಹಾರಿಕವಾಗಿರಬಹುದು, ಅಥವಾ ಭೂಮಿಯ ಕೆಲಸ ಕಾರ್ಯ ಇರಬಹುದು, ಅಥವಾ ತಂದೆಯವರೇನೋ ಇದನ್ನು ಹೇಳಿದ್ರೆ ನಾನು ಮಾಡೋಣ ಹೇಳುವಂಥ ಮನಸ್ಥಿತಿ ನಿಮಗೆ ಇರುತ್ತೆ. ಹಾಗಾಗಿ ತಂದೆ ತಾಯಿಯವರ ವಿಶೇಷವಾದಂತಹ ಆಶೀರ್ವಾದವೂ ಕೂಡ ಸಿಗುತ್ತೆ. ಮತ್ತು ಬಿಸ್ನೆಸ್ ಮಾಡ್ತಾ ಇದ್ದಂಥವರಿಗೆ ಬಿಸ್ನೆಸ್ಸಿನಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗಾಗುವಂಥದ್ದು, ನಿಮ್ಮ ಯೋಚನೆಗಳು ತಕ್ಕ ಮಟ್ಟಿಗೆ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಅಲಂಕಾರಿಕವಾದಂತಹ ವಸ್ತುಗಳನ್ನು ವ್ಯವಹಾರ ಮಾಡೋರಿಗೆ ಈ ತಿಂಗಳ ಭಾಳ ಶುಭ ಅಂತ ಹೇಳಬಹುದು. ಯಾಕಂದರೆ ಎಲ್ಲೋ ಒಂದು ಕಡೆ ಹೋಗ್ತೀರಿ, ನಿಮ್ಮ ಮಾರ್ಕೆಟಿಂಗ್ ಕ್ಲಿಕ್ ಆಗಿಬಿಡುತ್ತೆ. ಇವತ್ತಿನ ದಿವಸ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗು ಹಾಗಿದ್ದವು ಕೂಡ ನಿಮ್ಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಮತ್ತು ಸುಖಸ್ಥಾನದ ರವಿ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಗೌರ್ಮೆಂಟಿಂದ ಲೋನ್ ತೆಗೆದುಕೊಂಡು ಒಂದು ಮನೆ ಮಾಡಬೇಕು ಅನ್ನುವಂತಹ ಬಹಳ ದಿವಸದ ಕನಸು, ಅಥವಾ ಇದ್ದ ಮನೆ ನಾನು ಸೇಲ್ ಮಾಡಿಬಿಡ್ತೇನೆ, ಇದಕ್ಕಿಂತ ಇನ್ನೂ ಚೆನ್ನಾಗಿರುವಂಥ ಮನೆ ತೆಗೆದುಕೊಳ್ಬೇಕು ಅಂತಂದರೆ ಆ ಪ್ಲ್ಯಾನ್ ಸಕ್ಸಸ್ ಆಗುವಂಥ ಸಾಧ್ಯತೆಗಳಾಗುತ್ತೆ. ಗೌರ್ಮೆಂಟಿನ ಲೋನುಗಳು ಕೂಡ ಸಿಗುವಂಥ ಸಾಧ್ಯತೆಗಳಿದೆ. ಇನ್ನು ಮಕ್ಕಳ ವಿಷಯದಲ್ಲಿ ಸಮಾಧಾನ, ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಈ ಥರ ಅಭಿವೃದ್ಧಿ ಆಗ್ತಾ ಇದೆ ಅಂಥೇಳಿ ನಿಮ್ಮ ಒಳಗೆ ಮನಸ್ಸಿಗೆ ಅನುಕೂಲ ಆಗ್ತಾ ಇರ್ತದೆ. ಎಷ್ಟೋ ಸಲ ಪುತ್ರೋ ವೈ ಹೃದಯಂ ಎಂಬುದಾಗಿ ವೇದಗಳಲ್ಲಿ ಹೇಳುತ್ತೆ. ಮಕ್ಕಳು ಅಂತಂದರೆ ಹೃದಯ ಇದ್ದ ಹಾಗೆ ಅಂತ. ಅವರನ್ನು ನಾವು ನೋಡಿ ಸಂತೋಷ ಪಡಬಹುದು. ಹೇಗೆ ನಮ್ಮ ತಂದೆ ತಾಯಿ ನಮ್ಮನ್ನು ನೋಡಿ ಹೇಗೆ ಸಂತೋಷ ಪಡ್ತಾ ಇದ್ದಾರೋ ಅದೇ ತರಹ ನೀವು ಕೂಡ ನಿಮ್ಮ ಮಕ್ಕಳನ್ನು ನೋಡಿ ಈ ತಿಂಗಳಲ್ಲಿ ಸಂತೋಷ ಪಡಬಹುದು. ಏನಕ್ಕೆ ಅಂತಂದರೆ ಪರವಾಗಿಲ್ಲಪ್ಪ ಓದ್ತಾ ಇದ್ದಾನೆ, ಪರವಾಗಿಲ್ಲಪ್ಪ ಮುಂದೆ ಬರ್ತಾ ಇದ್ದಾನೆ, ಏನೋ ನನ್ನ ಸಾರ್ಥಕತೆಯ ಜೀವನ ಆಗ್ತಾ ಇದೆ ಅಂಥೇಳಿ ಅಲ್ವಾ, ಅದು ನಿಮಗೆ ಬಹಳ ಉತ್ತಮವಾದಂಥದ್ದು. ಇನ್ನು ತಂದೆ ತಾಯಿಯವರನ್ನು ಬಹಳ ಚೆನ್ನಾಗಿ ನೀವು ಇಟ್ಕೊಳ್ಳೋ ಹಾಗಾಗುತ್ತೆ. ಅವರ ಸೇವೆಯನ್ನು ಕೂಡ ವಿಶೇಷವಾಗಿ ಈ ತಿಂಗಳಲ್ಲಿ ಮಾಡಿ. ಅನಂತರದಲ್ಲಿ ಹೊರದೇಶದಿಂದ ನಿಮಗೆ ಧನಾಗಮನ ಆಗುವಂಥ ಸಾಧ್ಯತೆಗಳಿದೆ ಈ ರಾಶಿಯವರಿಗೆ. ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಇರಬಹುದು, ನಿಮಗೆ ಹೊರದೇಶದಿಂದ ಹಣಕಾಸು ಬರುವಂಥದ್ದು. ಮತ್ತು ಯಾವುದೋ ಒಂದು ಕೆಲಸ ಕೈ ಹಾಕ್ತಾ ಇದ್ದೀರಿ, ಅದು ಕ್ಲಿಕ್ ಆಗುವಂಥದ್ದು. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮಗೆ ಸನ್ಮಾನಗಳು ಕೂಡ ಈ ತಿಂಗಳಲ್ಲಿ ಸಿಗುವಂಥದ್ದು. ಗುರುವಿನ ಜೊತೆಗೆ ನೋಡಿ ಕುಜ ಇದ್ದಾನಲ್ವ, ಹಾಗಾಗಿ ಸ್ವಲ್ಪ ಸನ್ಮಾನಗಳು ಸಿಗುವಂಥದ್ದು. ಹಾಗೆ 29ನೇ ತಾರೀಕು ಅನಂತರದಲ್ಲಿ ಸ್ವಲ್ಪ ನಿಂತಹ ಕೆಲಸಗಳು ಇನ್ನೂ ಕೂಡ ಅಭಿವೃದ್ಧಿ ಆಗುವಂಥದ್ದು. ಕಬ್ಬಿಣ ಇರಬಹುದು, ಕೃಷಿ ಕ್ಷೇತ್ರ ಇರಬಹುದು, ಅಥವಾ ತೋಟಗಾರಿಕೆ ಇರಬಹುದು, ಅಥವಾ ಎಲ್ಲೋ ಒಂದು ದೂರದಲ್ಲಿ ಒಂದು ನಿಮ್ಮ ಜಾಗ ಇದೆ, ಅದು ಸೇಲ್ ಆಗಬೇಕು. ಎಷ್ಟು ಕಷ್ಟಪಟ್ಟರೂ ಆಗ್ತಾ ಇಲ್ಲ ಅಂತಂದರೆ ಈ ತಿಂಗಳಲ್ಲಿ ಒಂದು ಕೊನೆ ಹಂತಕ್ಕೆ ನಿಮಗೆ ಶನಿಯ ವಕ್ರವಾದಂತಹ ಒಂದು ಸ್ಥಿತಿಗತಿಯಿಂದ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗೆ ಇದೆಲ್ಲ ನಿಮಗೆ ಈ ತಿಂಗಳಲ್ಲಿ ಘಟಿಸುವಂತಹ ಒಂದು ಘಟನೆಗಳು ಅಂತೇಳಿ ಹೇಳಬಹುದು. ಇನ್ನು ಜಾಗ್ರತೆ ಯಾವ್ಯಾವ ವಿಷಯದಲ್ಲಿ ಅಂತಂದರೆ, ಒಂದನೇದಾಗಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ತಂದೆ ತಾಯಿ ಕುಟುಂಬದಲ್ಲಿ ಸ್ವಲ್ಪ ಜಾಗ್ರತೆ. ಯಾಕಂದರೆ ನೀವು ಸ್ವಲ್ಪ ದಿಢೀರ್ನೆ ಏನೋ ಒಂದು ತೀರ್ಮಾನ ಮಾಡುವಂಥದ್ದು, ಭರಣಿ ನಕ್ಷತ್ರದವರು ಇರಬಹುದು, ಏನಾದರೂ ದಿಢೀರ್ನೆ ತೀರ್ಮಾನ ಮಾಡಿ ಏನೋ ಮಾಡಬೇಕು ಅಂಥೇಳಿ ಯಾವುದೋ ಒಂದು ಕಡೆ ಹೊರಡುವಂಥದ್ದು, ಸ್ವಲ್ಪ ಕುಟುಂಬದಲ್ಲಿ ಕಸಿಬಿಸಿ ವಾತಾವರಣ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಅಂತೇಳಿ ಹೇಳ್ತಾನೆ. ಹಾಗೆ ನಾಲ್ಕನೇದಾಗಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಚೆನ್ನಾಗಿರುತ್ತೆ, ಯಾಕೋ ಎದೆನೋವು ಶುರುವಾಗುವಂಥದ್ದು, ಯಾಕೋ ತಲೆನೋವು ಶುರುವಾಗುವಂಥದ್ದು, ಹೀಗೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೀವೇ ಜಾಗ್ರತೆಯಿಂದ ಇಟ್ಕೊಳ್ಳಿ. ಆದಷ್ಟು ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮತ್ತು ತಂದೆ ತಾಯಿಯವರ ವಿಷಯದಲ್ಲಿ ಅಥವಾ ಅವರ ಆರೋಗ್ಯದ ವಿಷಯದಲ್ಲಿ ಬಹಳ ಕೇರನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಉತ್ತಮ ಅಂಥೇಳಿ ಹೇಳ್ತೇನೆ. ಇದು 5 ನೀವು ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು. ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ 12ನೇ ತಾರೀಕು ನೋಡಿ ಚೆನ್ನಾಗಿದೆ ಅಂತೇಳಿ ಹೇಳ್ಬೋದು. 12ನೇ ತಾರೀಕು, ಹಾಗೆಯೇ 17ನೇ ತಾರೀಕು, ಇದು ಎರಡು ಏನಾದರೂ ಕೂಡ ಮಾಡಿಕೊಳ್ಳಿ. ಆದಷ್ಟು 14ನೇ ತಾರೀಕಿನ ಒಳಗಡೆಗೆ ಮಾಡಿಕೊಳ್ಳಿ. ಅನಂತರ ಕರ್ಕಾಟಕ ಮಾಸ ಶುರುವಾಗುತ್ತೆ. ಅಂದರೆ ಕರ್ಕಾಟಕ ಮಾಸ ಅಂತಂದ್ರೆ ಅಷ್ಟು ಉತ್ತಮವಾದದ್ದಲ್ಲ.
ಇನ್ನು 8ನೇ ತಾರೀಕು ಕೂಡ ಸೋಮವಾರ ಮಾಡ್ಕೊಳ್ಬೋದು. ಏನು ನಾಗನ ಆರಾಧನೆ, ಪೂಜೆ ನಮಸ್ಕಾರಗಳನ್ನು. ಇನ್ನು ನೋಡೋಣ ನಕ್ಷತ್ರ ಪರಿಹಾರಗಳೇನು, ಇದು ಬಹಳ ಮುಖ್ಯವಾಗಿ ಮಾಡುವಂಥದ್ದು. ಒಂದು ಅಶ್ವಿನಿ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಳಸಿ ಮಾತೆಯನ್ನು ಪ್ರಾರ್ಥನೆ ಮಾಡಿ, ಪ್ರತಿ ದಿವಸವೂ ಕೂಡ ತುಳಸಿಗೆ ನಮಸ್ಕಾರ ಮಾಡಿ. ಸ್ತ್ರೀಯರಿರಬಹುದು, ಪುರುಷರಿರಬಹುದು. ಆ ತುಳಸಿ ದಾಮೋದರನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ತುಳಸಿ ಮುಂದೆ ಒಂದು ದೀಪ ಹಚ್ಚುವಂಥದ್ದನ್ನು ಮರಿಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ರಕ್ಷಣೆ ಆಗುತ್ತೆ, ಕೆಲಸ ಕಾರ್ಯದಲ್ಲೂ ಕೂಡ ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಇನ್ನು ಭರಣಿ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಂದೆ ತಾಯಿಯರನ್ನೇ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಅಂತ ಹೇಳ್ತೇನೆ. ಮಾತೃದೇವೋಭವ ಪಿತೃದೇವೋಭವ. ಎಷ್ಟೋ ಸಲ ನಾವೆಲ್ಲೆಲ್ಲೋ ಹೋಗಿ ದೇವರು ನಮಸ್ಕಾರ ಮಾಡ್ತೇವೆ, ತಂದೆ ತಾಯಿಯರಿಗೆ ನಮಸ್ಕಾರ ಮಾಡೋದಿಲ್ಲ. ಅದರ ಬಗ್ಗೆ ನಮಸ್ಕಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಭರಣಿ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಂದೆ ತಾಯಿಯವರಿಗೆ ಈ ತಿಂಗಳಲ್ಲಿ ಪ್ರತಿ ದಿವಸ ಮಾಡಿದರೂ ಒಳ್ಳೆಯದೇ. ಯಾಕಂದರೆ ಪ್ರತಿ ದಿವಸವೂ ಕೂಡ ತಂದೆ ತಾಯಿಯವರ ಆಶೀರ್ವಾದ ಪಡಿಬೇಕು ಅಂತ ಹೇಳ್ತದೆ. ಕೃತಿಕಾ ನಕ್ಷತ್ರ 1ನೇ ಪಾದ, ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆ ಅರ್ಚನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ರುದ್ರದೇವರ ಆರಾಧನೆ ಮಾಡಿ, ರುದ್ರಾಭಿಷೇಕ ಮಾಡಿಸ್ತಾ ಇದ್ದರೆ ನೀವು ಸಾಧ್ಯ ಆದರೆ ನಿಮ್ಮ ಕೈಯಿಂದ ಅದನ್ನು ಕೂಡ ಸೇವೆ ಮಾಡಿ. ಇದಿಷ್ಟು ಮಾಡ್ತಾ ಬನ್ನಿ, ನಿಮಗೆ ಆ ದೈವಾನುಗ್ರಹದಿಂದ ಮಂಗಲವಾಗುತ್ತೆ. ಎಲ್ಲ ಮಿಕ್ಕಿರುವಂಥದ್ದೆಲ್ಲ ನೋಡಿ, ಆ ಗುರುವು ಕೂಡ ಬಲವಂತನಾಗಿದ್ದಾನೆ, ನಿಮಗೆಲ್ಲ ಬದಲಾವಣೆ ಕೊಡ್ತಾ ಇದ್ದಾನೆ ಗುರುವು ಕೂಡ. ಹಾಗಾಗಿ ಯಶಸ್ಸಿನ ಕಡೆಗೆ ನೀವು ಹೋಗ್ತಾ ಇದ್ದೀರಿ. ಇನ್ನು ಸದ್ಯಕ್ಕೇನೋ ಅಂಥ ದೊಡ್ಡ ಚಿಂತೆಗಳು ಯಾವುದೂ ಇಲ್ಲ. ಆದರೆ ಮನಸ್ಸನ್ನು ಇನ್ನೂ ಧೈರ್ಯ ಮಾಡಿ ಮುನ್ನುಗ್ಗುವಂತಹ ಪ್ರಯತ್ನಗಳನ್ನು ಪುನಃ ಹೇಳ್ತೇನೆ, ಮಾಡಿಕೊಳ್ಬೇಕು. ಮತ್ತು ವಯಸ್ಸಾದಮೇಲೆ ಮಾಡ್ತೇನೆ, ಇನ್ನೊಂದು ತಿಂಗಳಲ್ಲಿ ಮಾಡ್ತೇನೆ, 6 ತಿಂಗಳಲ್ಲಿ ಮಾಡ್ತೇನೆ ಹೇಳುವುದನ್ನು ಬಿಟ್ಟುಬಿಡಿ. ಈ ತಿಂಗಳಲ್ಲಿ ಇವಾಗೇ ಮಾಡ್ತೇನೆ, ನಾಳೆ ಬೆಳಗ್ಗೆನೇ ಮಾಡ್ತೇನೆ, ಇವಾಗೇ ಈ ಕ್ಷಣದಲ್ಲೇ ಮಾಡ್ತೇನೆ ಹೇಳುವುದನ್ನು ಪ್ರಯತ್ನ ಮಾಡಿಕೊಳ್ಳಿ. ಆ ಕ್ಷಣಕ್ಕೆ ನಿಮಗೆ ಬಹಳ ಬಲ ಸಿಗುತ್ತೆ. ಶುಭವಾಗಲಿ, ಮಂಗಲವಾಗಲಿ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.